ರಾತ್ರಿ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಗುಂಡಿ ಮುಕ್ತವಾಗಿದ್ದ ರಸ್ತೆಗಳು ಮತ್ತೆ ಗುಂಡಿಮಯ ಆಗಿದೆ. ಏರಿಯಾವೇ ನೀರು ನುಗ್ಗಿ ಕೆರೆ ರೀತಿಯಾಗಿದೆ. ಯಾವ ಏರಿಯಾದಲ್ಲಿ ಏನೇನು ಅವಾಂತರ ಆಗಿದೆ ಬನ್ನಿ ನೋಡೋಣ ಈ ಕಂಪ್ಲೀಟ್ ರಿಪೋರ್ಟ್ ನಲ್ಲಿ. ನದಿಯಂತಾದ ಬೆಂಗಳೂರಿನ ರೈನ್ಬೋ ಡ್ರೈವ್ ಲೇಔಟ್. ರಾತ್ರಿ ಸುರಿದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲು. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಮೊನ್ನೆಯಷ್ಟೇ ಮುಚ್ಚಿದ್ದ ಗುಂಡಿಗಳು ಮತ್ತೆ ಬಾಯಿ ತೆರೆದಿವೆ. ರಸ್ತೆಗೆ ಹಾಕಲಾಗಿದ್ದ ಟಾರ್ ಕಿತ್ತು ಬರ್ತಿದೆ. ಏರಿಯಾಗೆ ನೀರು ನುಗ್ಗಿದೆ. ರಸ್ತೆಗಳು ನದಿಗಳಂತಾಗಿದ್ರೆ ರೈನ್ಬೋ ಲೇಔಟ್ ಕಂಪ್ಲೀಟ್ ಮುಳುಗಡೆಯಾಗಿದೆ. ಇದು ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರೋ ರೈನ್ಬೋ ಡ್ರೈವ್ ಲೇಔಟ್. ಪ್ರತಿ ಬಾರಿಯೂ ಮಳೆ ಬಂದಾಗ ರೈನ್ಬೋ ಡ್ರೈವ್ ಲೇಔಟ್ ನದಿಯಂತಾಗುತ್ತೆ. ರಾತ್ರಿ ಸುರಿದ ಮಳೆಯಿಂದ ಇಡೀ ಲೇಔಟ್ ಮುಳುಗಿದೆ. ಮಧ್ಯಾಹ್ನವಾದರೂ ನೀರು ಕಡಿಮೆಯಾಗದ ಹಿನ್ನೆಲೆ ಜಿಬಿಎ ಅಧಿಕಾರಿಗಳು ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿ ಮೋಟಾರ್ ಬಳಸಿ ನೀರು ಹೊರಹಾಕಿದ್ದಾರೆ. ಬೆಳಿಗ್ಗೆ ಆದರೂ ಕೂಡ ರಾಜಧಾನಿ ಹಲವೆಡೆಯಲ್ಲಿ ಅವಾಂತರ ಮುಂದುವರೆದಿರುವಂಥದ್ದು. ಇದು ಸರ್ಜಾಪುರ ರಸ್ತೆಯಲ್ಲಿರುವಂತಹ ರೈನ್ಬೋ ಡ್ರೈವ್ ಲೇಔಟ್. ಈ ಲೇಔಟ್ನ ಗಮನಿಸ್ತಾ ಇದ್ದೀರಾ, ಇದು ಲೇಔಟ ಅಥವಾ ಒಳೇನ ಅನ್ನುವ ರೀತಿಯಲ್ಲಿ ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಇಲ್ಲಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿ ಬಂದಂಥ ಮಳೆ ಏನಿದೆ, ಈ ಒಂದು ಮಳೆಗೆ ಇಡೀ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ನಿವಾಸಿಗಳು ಕೂಡ ಓಡಾಡೋಕೆ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಎಸ್ಡಿಆರ್ಎಫ್ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮೋಟಾರ್ ಮೂಲಕ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಬೃಹತ್ ಪ್ರಮಾಣದಲ್ಲಿ ನೀರು ಲೇಔಟ್ಗೆ ನುಗ್ಗಿರುವಂಥದ್ದು. ಸದ್ಯ ಮೋಟರ್ಗಳನ್ನ ಬಳಸಿ ನೀರನ್ನು ಹೊರಹಾಕುವ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ರೈನ್ಬೋ ಲೇಔಟ್ ಸಮಸ್ಯೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಮಸ್ಯೆ ಏನಿದೆ ನೋಡಿ ವರದಿ ತರಿಸಿಕೊಳ್ತೀವಿ ಎಂದಿದ್ದಾರೆ. ರೈನ್ಬೋ ಲೇಔಟ್ ನೋಡ್ತೀನಿ, ಅದನ್ನು ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ರೈನ್ಬೋ ಲೇಔಟ್ ನೋಡ್ತೀನಿ, ಅದನ್ನು ನಾನು ನೋಡಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಅದೆಲ್ಲ ಅಟೆಂಡ್ ಮಾಡ್ತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕುಂತೂರು ದೊಡ್ಡಿ ಬಳಿ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದೆ ಎನ್ಎಚ್ಎಐ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು, ಈ ಒಂದು ಸ್ಥಳ ಹೆಂಗ್ ಕಾಣಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಂತೂರು ದೊಡ್ಡಿ ಗ್ರಾಮದ ಬಳಿ ನಿರ್ಮಾಣವಾಗಿರುವಂತದ್ದು ಈ ಒಂದು ಸರ್ವಿಸ್ ರಸ್ತೆ ಇದೀಗ ಕೆರೆಯಂತೆ ಮಾರ್ಪಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಕೂಡ ಈ ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ತುಂಬಿ ಹರಿದ ಕೋಲಾರದ ಅಮ್ಮೇರಹಳ್ಳಿ ಕೆರೆ. ಇನ್ನು ತಡರಾತ್ರಿ ಜಡಿಮಳೆಗೆ ಕೋಲಾರ ಕೂಡ ತತ್ತರಿಸಿ ಹೋಗಿದೆ. ಮಳೆ ಅಬ್ಬರದಿಂದ ಕೋಲಾರದ ಅಮ್ಮೇರಹಳ್ಳಿ ಕೆರೆ ಕೋಡಿ ಬಿದ್ದಿದ್ದು ಕೆರೆ ಅಂಚಿನ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಕೋಲಾರದ ಜೀವನಾಡಿ ಬೇತಮಂಗಲದ ಪಾಲರ್ ಕೆರೆ ಕೋಡಿ ಬಿದ್ದಿದೆ. 2021 ಅಕ್ಟೋಬರ್ನಲ್ಲಿ ಕೋಡಿ ಬಿದ್ದ ಕೆರೆ ಇದೀಗ 4 ವರ್ಷಗಳ ನಂತರ ಮತ್ತೆ ಕೋಡಿ ಹರಿದಿದೆ. ಕೋಲಾರದ ಕಾಲೇಜು ವೃತ್ತದಲ್ಲಿರುವ ಸರ್ವಜ್ಞ ಪಾರ್ಕ್ನಲ್ಲೂ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಪಾರ್ಕ್ನಲ್ಲಿನ ಬೃಹತ್ ಮರ ಉರುಳಿ ಬಿದ್ದಿದೆ. ಇದರಿಂದ ವಿದ್ಯುತ್ ಕಂಬ ಮುರಿದು ಬಿದ್ದಿದ್ದು ಸರ್ವಜ್ಞ ಪ್ರತಿಮೆಗೆ ಅಳವಡಿಸಿದ ಮೇಲ್ಛಾವಣಿ ಹಾಗೂ ಫುಡ್ ಕೋರ್ಟ್ನ ಶೆಡ್ಗಳಿಗೂ ಹಾನಿಯಾಗಿದೆ. ಬೃಹತ್ತಾದ ಮರವೊಂದು ಉರುಳು ಬಿದ್ದಿರುವಂಥದ್ದು. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು ಕೋಲಾರದ ಕಾಲೇಜು ವೃತ್ತದಲ್ಲಿರುವಂಥ ಸರ್ವಜ್ಞ ಪಾರ್ಕ್. ಸರ್ವಜ್ಞ ಪಾರ್ಕ್ನಲ್ಲಿ ಇದ್ದಂಥ ಸುಮಾರು ಒಂದು 50 ವರ್ಷಗಳಷ್ಟು ಹಳೆಯದಾದಂಥ ಬೃಹತ್ ಮರ ಉರುಳು ಬಿದ್ದಿರುವಂಥದ್ದು. ಪರಿಣಾಮವಾಗಿ ಏನು ಸರ್ವಜ್ಞ ಪಾರ್ಕ್ನಲ್ಲಿ ಇದ್ದಂಥ ಸರ್ವಜ್ಞ ಮೂರ್ತಿ ಏನಿತ್ತು, ಆ ಮೂರ್ತಿಯ ಮೇಲೆ ಆ ಮೂರ್ತಿಗೆ ಶೆಡ್ ಹಾಕಿದ್ರು. ಆ ಶೆಡ್ ಕೂಡ ಮುರಿದು ಬಿದ್ದಿದೆ. ರಾತ್ರಿ ಸುರಿದ ಜೋರು ಮಳೆಗೆ ಕೋಲಾರದ ಆರ್ಟಿಒ ಕಚೇರಿ ಕೂಡ ಜಲಾವೃತಗೊಂಡಿದೆ. ಪಕ್ಕದಲ್ಲಿರುವ ಗಣೇಶ ದೇವಾಲಯಕ್ಕೂ ಜಲ ದಿಗ್ಬಂಧನ ಹಾಕಿದ್ದು, ಇಂದು 2ನೇ ಶನಿವಾರ ಇದ್ದ ಕಾರಣ ಜನ ಪರದಾಡುವುದು ಕೂಡ ತಪ್ಪಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ನ್ಯಾಯಾಲಯದ ಆವರಣ ಕೂಡ ಜಲಾವೃತವಾಗಿದೆ. ನ್ಯಾಯಾಧೀಶರ ವಸತಿ ಗೃಹಗಳ ಬಳಿಯೂ ನೀರು ನಿಂತು ಪರದಾಡುವಂತಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನ ಕೂಡ ಜಲಾವೃತವಾಗಿದೆ. ಭಾರಿ ಮಳೆಯಿಂದ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಶ್ರೀನಿವಾಸಪುರ ಪುರಸಭೆ ಮುಖ್ಯಾಧಿಕಾರಿಗೆ ಜನ ಕ್ಲಾಸ್ ತೆಗೆದುಕೊಂಡರು.
ಸದ್ಯ ರಾಜ್ಯದಲ್ಲಿ ಹಿಂಗಾರು ಮಳೆ ಅಬ್ಬರಿಸ್ತಾ ಇದ್ದು ಜನ ಕಂಗೆಟ್ಟು ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.